ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಟಾಪಿಕ್ ಒಳಗಡೆ ಹೋಗೋಕ್ಕೆ ಮುಂಚೆ ಸ್ವಲ್ಪ ಒಂದು ವಿಷಯನ ಡಿಸ್ಕಸ್ ಮಾಡೋಣ. ಏನಂತ ಹೇಳಿದ್ರೆ, ಇವಾಗ 90s ಕಿಡ್ಸ್ ಎಲ್ಲ ಜಾಸ್ತಿ ಏನೋ ಕನ್ವೆ ಆಗುತ್ತೆ. ಇವಾಗೇನು ಸ್ಮಾರ್ಟ್ ಫೋನ್ ಎಲ್ಲ ಜಾಸ್ತಿ ಯೂಸ್ ಆಯ್ತಿರೋದು, ಇಂಟರ್ನೆಟ್ ಆಗಲಿ ಸ್ಮಾರ್ಟ್ ಫೋನ್ ಆಗಲಿ ಒಂದು 10 ವರ್ಷದಿಂದ 15 ವರ್ಷದಿಂದ ಜಾಸ್ತಿ ಇನ್ಫ್ಲೂಯೆನ್ಸ್ ಆಯ್ತಿರೋದು. ಅದಕ್ಕೂ ಮುಂಚೆ ಸ್ಕೂಲ್ಗೆ ಹೋಗ್ತಿರುವಾಗ ನಾವು ಎಷ್ಟು ಜನ ಬರೀ ನಾವು ಟಿವಿನೇ ಜಾಸ್ತಿ ನೋಡ್ತಿದ್ದು, ಟಿವಿನೇ ತುಂಬ ಅಡಿಕ್ಟೆಡ್ ಆಗಿದ್ದು. ಓಕೆನಾ. ಸೊ ಆ ಟೈಮಲ್ಲಿ ಟಿವಿಯಲ್ಲಿ ನೋಡ್ತಿರುವಾಗ ಒಂದು ಹುಡುಗನೂ ಹುಡುಗಿನೂ ಮದುವೆ ಆಗ್ಬಿಟ್ಟು ಒಂದು ರೂಮಲ್ಲಿ ಕೊಟ್ಟು ಲೈಟ್ ಆಫ್ ಮಾಡಿದ್ರೆ ಅವ್ರಿಗೆ ನೆಕ್ಸ್ಟ್ ಡೇ ಮಗು ಹುಟ್ಬಿಡ್ತದೆ, ಮೀನ್ಸ್ ಮಗು ಫಾರ್ಮ್ ಆಗ್ಬಿಡ್ತದೆ. ಸೊ ಅದೇ ಆದಮೇಲೆ ಒಂದು ಹುಡುಗನೂ ಹುಡುಗಿ ಕಿಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಸೀನೆಲ್ಲ ಹುಡುಗಿ ಏನೋ ಪ್ರೆಗ್ನೆಂಟ್ ಆಗಿರ್ತಾಳೆ. ಸೊ ಈ ಥರ ಎಲ್ಲ ಒಂದು ನೋಡ್ಬಿಟ್ಟು ಸೊ ನಾವು ಇಲ್ಯೂಷನ್ ಆಗಿ ಏನಾಗಿರ್ತದೆ ಅಂತ ಹೇಳಿದ್ರೆ, ಒಂದು ಹುಡುಗ ಹುಡುಗಿ ಕಿಸ್ ಹೊಡೆದ್ರೆ ಮಗು ಹುಟ್ಬಿಡ್ತದೆ. ಸೊ ಒಂದು ಹುಡುಗ ಹುಡುಗಿ ಮನೆ ರೂಮಲ್ಲಿ ಅಲಂಕಾರ ಮಾಡಿರೋ ರೂಮಲ್ಲಿ ಕೊಟ್ಟು ಲೈಟ್ ಆಫ್ ಮಾಡಿಬಿಟ್ರೆ ಮಗು ಹುಟ್ಬಿಡ್ತದೆ. ಸೊ ಈ ಥರ ಎಲ್ಲ ನಮಗೆ ಏನೋ ಟಿ ವಿಯಲ್ಲಿ ತೋರಿಸಿ ಮತ್ತು ಅಕ್ಕಪಕ್ಕ ನೋಡಿ ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟಿರ್ತೀವಿ. ಸೊ ಏನಕ್ಕಿದು ನಾವು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ಹೇಳಿದ್ರೆ, ಎಲ್ಲರಿಗೂ ಸ್ಕೂಲಲ್ಲಿ ಬಯಾಲಜಿ ಕ್ಲಾಸ್ ಅಂತ ಇರ್ತಿತ್ತು. ಓಕೆನಾ. ಸೊ ಬಯಾಲಜಿ ಕ್ಲಾಸಲ್ಲಿ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಒಂದು ಟಾಪಿಕ್ ಬರೋದು. ಸೊ ಎಷ್ಟು ಟೀಚರ್ ಅದನ್ನು ಸೀರಿಯಸ್ ಆಗಿ ತಗೊಂಡು ಹೇಳ್ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ನಾನು ಸ್ಕೂಲ್ ಹೋಗ್ತಿರುವಾಗ ಸ್ಕೂಲ್ ಬಂದ್ಬಿಟ್ಟು ಡಾಕ್ಟರ್ದು. ಓಕೆನಾ. ಸೊ ಅವ್ರು ಬಂದ್ಬಿಟ್ಟು ಬಯಾಲಜಿ ಕ್ಲಾಸ್ ತಗೊಳ್ಳೋದು, ರೀಪ್ರೊಡಕ್ಟಿವ್ ಸಿಸ್ಟಮ್ ಸೀರಿಯಸ್ ಆಗಿ ತಗೊಳ್ಳೋದು, ಎಷ್ಟು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡೋರು. ಸೊ ನನಗೆ ಅರ್ಥ ಆಯಿತು. ಓಕೆನಾ. ಏನೋ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂದ್ರೇನು, ಸ್ಪಮ್ ಅಂದ್ರೆ ಏನು. ಸೊ ಏನಕ್ಕೆ ಈ ಕತೆ ಎಲ್ಲ ಫುಲ್ ಹೇಳಿದೆ ಅಂತ ಹೇಳಿದ್ರೆ, ನಾವು ಇವತ್ತು ಸ್ಪಮ್ ಬಗ್ಗೆ ಮಾತಾಡೋಣ. ಸೊ ಸ್ಪಮ್ ಇನ್ ದ ಸೆನ್ಸ್ ವೀರ್ಯ ಕೋಶಗಳು, ಸ್ಪಮ್ ಸೆಲ್ಸ್. ಓಕೆನಾ. ಸೊ ವೀರ್ಯ ಕೋಶಗಳು ಅಂತ ಹೇಳಿದ್ರೆ, ಫಸ್ಟ್ ಸ್ಪಮ್ ಅಂದ್ರೆ ಏನಂತ ಹೇಳ್ತೀನಿ. ಸ್ಪಮ್ ನಥಿಂಗ್ ಬಟ್ ಇವಾಗ ನಾವು ಒಂದು ಸೆಕ್ಸ್ ಮಾಡಿಕೋತೀವಿ ಯಾರ ಜೊತೆ ಅಂದರೆ, ಇಲ್ಲಾಂದ್ರೆ ಮ್ಯಾಸ್ಟರ್ಬೇಷನ್ ಮಾಡ್ತೀವಿ ಅನ್ಕೊಳ್ಳಿ. ಸೊ ಎಜಾಕ್ಯುಲೇಷನ್ ಆಗುತ್ತಲ್ಲ, ಸೊ ಎಂಡಿಂಗಲ್ಲಿ ಸೊ ಅದು ವೈಟ್ ಕಲರ್ ಲಿಕ್ವಿಡ್ ಆಚೆ ಬರುತ್ತಲ್ಲ, ಸೊ ದಟ್ ಈಸ್ ಸ್ಪಮ್. ಓಕೆನಾ. ಅದೇ ವೀರ್ಯ ಕೋಶಗಳು, ಸೊ ಸ್ಪಮ್ ಸೆಲ್ಸು. ಸೊ ಇದ್ರ ಬಗ್ಗೆ ಇವತ್ತು ನಾವು ಫ್ಯಾಕ್ಟ್ಸ್ ಮಾತಾಡೋಣ. ಓಕೆ. ಇವಾಗ ಇಂಟರ್ನೆಟ್ ಇದೆ, ಯೂಟ್ಯೂಬ್ ಇದೆ, ಗೂಗಲ್ ಇದೆ. ಸೊ ಅದು ಸರ್ಚ್ ಮಾಡಿ ಸ್ಪಮ್ ಅಂದ್ರೆ ಏನಂತ ಗೊತ್ತಾಯ್ತದೆ, ಸ್ಪಮ್ ಅಂದ್ರೆ ಯಾವ ಥರ ಇರ್ತದೆ ಗೊತ್ತಾಯ್ತದೆ. ಬಟ್ ಒಂದು 1500 ಇಯರ್ಸ್ ಮುಂಚೆ ಈ ಸ್ಪಮ್, ಕಾಮ, ವೀರ್ಯ, ಸೊ ಇದನ್ನೆಲ್ಲ ಬಗ್ಗೆ ದೇವಸ್ಥಾನಗಳಲ್ಲಿ ಕೆತ್ಬಿಟ್ಟು ಹೋಗಿದ್ದಾರೆ. ಒಂದು ಸ್ಪಮ್ ಹೆಂಗೆ ಫಾರ್ಮ್ ಆಗುತ್ತೆ, ಒಂದು ಸ್ಪಮ್ ಫಾರ್ಮ್ ಆಗೋಕ್ಕೆ ಎಷ್ಟು ದಿನ ಬೇಕು, ಸೊ ಬಾಡಿಲಿ ಎಷ್ಟು ಸ್ಪಮ್ ಇರ್ತದೆ, ಸೊ ಇದನ್ನೆಲ್ಲ ಬಂದ್ಬಿಟ್ಟು ಒಂದು ಏನೋ ದೇವಸ್ಥಾನಗಳಲ್ಲಿ ಕೆತ್ಬಿಟ್ಟು, ಸೊ ಒಂದು ಸ್ಪಮ್ಮು ಫಸ್ಟ್ ಡೇಯಿಂದ ಒಂದು ಹುಡುಗಿ ಒಳಗಡೆ ಮೀನ್ಸ್ ಒಂದು ಹೆಗ್ ಒಳಗಡೆ ಟಚ್ ಆದರೆ ಅದು ಹೆಂಗೆ 10 ಮಂತ್ಸಲ್ಲಿ ಮಗುವಾಗ ಆಗುತ್ತೆ ಅಂದ್ಬಿಟ್ಟು ಒಂದು ಸೈಕಲ್ ಥರ ಬರೆದ್ಬಿಟ್ಟು ಆ ಟೈಮಲ್ಲಿ ಸ್ಕ್ಯಾನ್ ಗೀನ್ ಏನು ಹೇಳಿದೆ, ಮೈಕ್ರೋಸ್ಕೋಪು ಇಲ್ಲದೆ, ಸೊ ಯಾವ ಥರ ಫಾರ್ಮಲ್ಲಿ ಇರ್ತದೆ ಅಂದ್ಬಿಟ್ಟು ಒಂಥರ ಕೆತ್ಬಿಟ್ಟು ಕಲ್ಲಲ್ಲೇ ಕೆತ್ಬಿಟ್ಟು ಹೋಗಿದ್ದಾರೆ. ಸೊ ಇದ್ರ ಇನ್ಫಾರ್ಮೇಷನ್ ನಿಮ್ಗೆ ಜಾಸ್ತಿ ಬೇಕಂದರೆ ಗೂಗಲ್ ಹೋಗಿ ಸರ್ಚ್ ಮಾಡಿ. ಸೊ ಏಷ್ಯಂಟ್ ಟೆಂಪಲಲ್ಲಿ ಈ ಥರ ಎಲ್ಲ ಸ್ಪಮ್ ಬಗ್ಗೆ ಎಲ್ಲ ಇದು ಮಾಡಿದ್ದಾರೆ. ಯಾಕಂದರೆ ಇದು ಬೇಸಿಕ್. ಓಕೆ. ನಾವು ಲೈಫಲ್ಲಿ ಬೇಕಾಗಿರೋ ಬೇಸಿಕ್ ವಿಷಯ, ಅದಕ್ಕೋಸ್ಕರ ಅದನ್ನು ಆ ಕಾಲದಲ್ಲಿಂದನೇ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಇದು ಮಾಡಿದ್ದಾರೆ. ಬಟ್ ನಾವು ಬರ್ತಾ ಅದನ್ನ ಮರೆತುಬಿಟ್ಟು ಇಂಡಿಯನ್ ಕಲ್ಚರ್ ವೆಸ್ಟರ್ನ್ ಕಲ್ಚರ್ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಸೊ ದಟ್ ಈಸ್ ಹ್ಯಾಪನಿಂಗ್. ಓಕೆನಾ. ಈ ವಿಡಿಯೋದಲ್ಲಿ ನಾವು ನೋಡೋದು ಏನಂತ ಹೇಳಿದ್ರೆ, ಫ್ಯಾಕ್ಟ್ಸ್ ಅಬೌಟ್ ಸ್ಪಮ್ಸ್. ಓಕೆನಾ. ಸ್ಪಮ್ಸಲ್ಲಿ ಏನೇನು ಫ್ಯಾಕ್ಟ್ಸ್ ಅಂತ, ಸ್ಪಮ್ ಅಂದರೆ ಏನಂತ ಹೇಳ್ಬಿಟ್ಟೆ, ಬಟ್ ಫ್ಯಾಕ್ಟ್ಗಳಿರ್ತದಲ್ಲ ಅದರಲ್ಲಿ ಒಂದೊಂದು ಸ್ಪಮ್ ಯಾವ ಥರ ಅಂತ. ಸೊ ಅದ್ರ ಬಗ್ಗೆ ಇವತ್ತು ಕಂಪ್ಲೀಟಾಗಿ ನೋಡೋಣ. ಸೊ ತುಂಬ ಇಂಟ್ರೊಡಕ್ಷನ್ ಆಗಿತ್ತು. ಫರ್ದರ್ ಡೇಲಿ ವಿಡಿಯೋಕ್ಕೆ ಹೋಗೋಣ ಬನ್ನಿ. ಫಸ್ಟ್ ಫ್ಯಾಕ್ಟ್ ಅಬೌಟ್ ಸ್ಪಮ್ ಏನಪ್ಪ ಅಂತ ಹೇಳಿದ್ರೆ, ಇವಾಗ ನಾವು ಸ್ಪಮ್ ಏನಂತ ಹೇಳಿದ್ರೆ, ಓಕೆ ನಾ ಸ್ಪಮ್ ಬಂದ್ಬಿಟ್ಟು ಲಿಕ್ವಿಡ್ ಆಗಿ ಆಚೆ ಬರ್ತದೆ. ಸೊ ಅದು ಬಂದ್ಬಿಟ್ಟು ಒಂದು ಹುಡುಗಿ ಒಳಗಡೆ ಹೋದಕ್ಕೆ ಒಂದು ಮಗುವಾಗಿ ಫಾರ್ಮ್ ಆಗುತ್ತೆ. ಸೊ ದಟ್ ಈಸ್ ಸ್ಪಮ್. ಓಕೆನಾ. ಸೊ ಈ ಸ್ಪಮ್ಗೆ ಒರಿಜಿನಲ್ ಮೀನಿಂಗ್ ಎಲ್ಲರಿಗೂ ಗೊತ್ತು. ಸ್ಪಮ್ ನೋಡೋಕ್ಕೆ ಒಂಥರ ಮುಂದೆ ನೋಡೋದೇ ಗೊತ್ತಾಗುತ್ತೆ, ಮುಂದೆ ಒಂಥರ ಇದು ಡಾಟ್ ಆಗಿರ್ತದೆ, ಆಮೇಲೆ ಒಂಥರ ಹುಳ ಥರ ಇರ್ತದೆ. ಓಕೆನಾ. ಸೊ ದಿಸ್ ಈಸ್ ಸ್ಪಮ್. ಓಕೆನಾ. ಇದಕ್ಕೆ ಒರಿಜಿನಲ್ ಮೀನಿಂಗ್ ಸ್ಪಮ್ ಏನಪ್ಪ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಇದು ಎಲ್ಲ ವರ್ಡ್ಸ್ ಜಾಸ್ತಿ ಡಿರೈವ್ ಆಗೋದು ಬಂದ್ಬಿಟ್ಟು ಗ್ರೀಕಿಂದಾನೆ. ಓಕೆನಾ. ಸೊ ಗ್ರೀಕಲ್ಲಿ ಸ್ಪಮ್ ಅಂದರೆ ಮೀನಿಂಗ್ ಏನಂತ ಹೇಳಿದ್ರೆ ಬೀಜ. ಓಕೆನಾ. ಸೊ ಒಂದು ಬೀಜನ ನಾವು ಹಾಕಿದ್ರೆ ಅದು ಬೆಳೆಯಾಗಿ ಬೆಳೀತದಲ್ಲ, ಸೊ ಅದನ್ನೇ. ಓಕೆನಾ. ಯಾವ ಥರ ಹಾಕಿದ್ದಾರೆ ನೋಡಿ, ಒಂದು ನಮ್ಮ ಸ್ಪಮ್ನ ಬೀಜ ಥರ ಏನು ಅದಕ್ಕೆ ಹೋಲಿಸಿ ಸೊ ಸ್ಪಮ್ ಅಂತ ಹೆಸರಿಕ್ಕಿ. ಸೊ ಅದು ಬಂದ್ಬಿಟ್ಟು ಒಂದು ಹುಡುಗಿ ಇದ್ರ ಒಳಗಡೆ ಹೋದರೆ, ಗರ್ಭಕೋಶದ ಒಳಗಡೆ ಹೋದರೆ ಅವ್ರಿಗೆ ಬಂದ್ಬಿಟ್ಟು ಮಗುವಾಗಿ ಫಾರ್ಮ್ ಆಗುತ್ತೆ. ಸೊ ನಾವು ಬೀಜ ಇಡ್ತಾ ಇದ್ದೀವಿ, ಅದು ಬೆಳೆಯಾಗಿ ಬೆಳೆಯೋದೇ ಆ ಮಗು. ಓಕೆನಾ. ಸೊ ಹೆಂಗೆ ಅದನ್ನು ಕನ್ವೆ ಮಾಡಿದ್ದಾರೆ ನೋಡಿ. ಸೊ ಎಷ್ಟು ಬ್ಯೂಟಿಫುಲ್ ವಿಷಯ ಅಲ್ವಾ ಅದು. ಒಂದು ಸ್ಪಮ್ನ ಬೀಜಕ್ಕೆ ಹೋಲಿಸ್ಬಿಟ್ಟು ಅದನ್ನು ಆ ಥರ ಹೆಸರು ಇಕ್ಕವ್ರೆ. ಸೊ ಅದನ್ನು ನಾವಿವಾಗ ಅದ್ರ ಬಗ್ಗೆ ಮಾತಾಡಬೇಡ್ದು ಅಂತ ಹೇಳ್ತೀವಿ. ಸೊ ಗ್ರೀಕ್ ಇರುವಾಗ ಯಾವ ಥರ ಒಂದು ತಿಳ್ಕೊಳ್ಳಿ, ಸ್ಪಮ್ ಅಂದರೆ ಬೀಜ, ನಥಿಂಗ್ ಬಟ್ ಒಂದು ನಾವು ಬೆಳೆಯೋಕ್ಕೆ ಆಗ್ತೀವಲ್ಲ ಬೀಜ, ಸೊ ಅದೇ ಥರನೇ ಸ್ಪಮ್ ಅಂದರೆ ಬೀಜ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಫ್ಯಾಕ್ಟು ಸ್ಪಮ್ ಬಗ್ಗೆ ಏನಂತ ಹೇಳಿದ್ರೆ, ಇವಾಗ ಸ್ಪಮ್ನ ಎಷ್ಟೊಂದು ರೂಮರ್ಸ್ ಕೇಳಿರ್ತೀರ ನೀವು, ಜಾಸ್ತಿ ಮ್ಯಾಸ್ಟರ್ಬೇಷನ್ ಮಾಡಿಬಿಟ್ರೆ, ಜಾಸ್ತಿ ಸ್ಪಮ್ನ ವೇಸ್ಟ್ ಮಾಡಿಬಿಟ್ರೆ ನಿಮ್ಮ ಮದುವೆ ಆದಮೇಲೆ ಮಗು ಆಗಲ್ಲ, ನಿಮಗೆ ಸ್ಪಮ್ಸ್ ಇರಲ್ಲ ಅಂತ ಹೇಳ್ತಾರೆ. ಬಟ್ ದ ರಿಯಲ್ ಫ್ಯಾಕ್ಟ್ ಏನಂತ ಹೇಳಿದ್ರೆ, ಸ್ಪಮ್ ಅಂದ್ಬಿಟ್ಟು ಬ್ಲಡ್ ಇದ್ದಂಗೆ. ಓಕೆನಾ.
ಅದು ಪಾಡಿಗೆ ಪ್ರೊಡಕ್ಷನ್ ಆಯ್ತಾನೆ ಇರ್ತಾನೆ ಹೊರಗಡೆ, ಓಕೆನಾ. ಇನ್ನು ನೀವು ವೇಸ್ಟ್ ಮಾಡಿದ್ರು, ಸೊ ವೇಸ್ಟ್ ಇನ್ ದ ಸೆನ್ಸ್ ನೀವು ಅದನ್ನ ಯೂಸ್ ಮಾಡಿದ್ರು ಸರಿ, ಯೂಸ್ ಮಾಡಿಲ್ಲ ಅಂತ ಸರಿ, ಅದು ಪಾಡಿಗೆ ಇವಾಗ ನಾವು ಬ್ಲಡ್ ಬಾಡಿಯಲ್ಲಿ ಇದೆ, ಓಕೆನಾ. ಸೊ ಅದು ನಾವೇನು ಎಲ್ಲರಿಗೂ ಬ್ಲಡ್ ಕೊಡ್ತಾನೆ ಇರ್ತೀವಿ, ತಿರ್ಗಾ ಬ್ಲಡ್ ಫಾರ್ಮ್ ಆಗಲ್ಲ ಅಂತನಾ, ಹಂಗಲ್ಲ ಏನಿಲ್ಲ. ಇವಾಗ ಹೆಂಗೆ ಬ್ಲಡ್ ಫಾರ್ಮ್ ಆಗ್ತಿರ್ತದೋ ಬಾಡಿಯಲ್ಲಿ, ಸೊ ಅದೇ ಥರ ಸ್ಪಮ್ ಬಂದ್ಬಿಟ್ಟು ಫಾರ್ಮ್ ಆಗ್ತಾನೆ ಇರ್ತದೆ. ಹ್ಯೂಮನ್ ಬಾಡಿಯಲ್ಲಿ ಬಂದ್ಬಿಟ್ಟು ಒಂದು ಸೆಕೆಂಡ್ಗೆ 1500 ಸೆಲ್ಸ್ ಬಂದ್ಬಿಟ್ಟು ಫಾರ್ಮ್ ಆಗ್ತೀವಿ. ಇವಾಗ ಏನು ಮಾಡಿದ್ರೆ ಸುಮ್ಮನೆ ಕೂತೀರಾ, ಸೊ ಇವಾಗಲೂ ಇನ್ನು ನಿಮ್ಮ ಬಾಡಿಯಲ್ಲಿ ಸ್ಪಮ್ ಅನ್ನೋದು ಫಾರ್ಮ್ ಆಗ್ತಾನೆ ಇರ್ತದೆ. ಅದು ನೀವು ವೇಸ್ಟ್ ಮಾಡಿದ್ರು ಪರವಾಗಿಲ್ಲ, ವೇಸ್ಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಯೂಸ್ ಮಾಡಿದ್ರು ಪರವಾಗಿಲ್ಲ, ಯೂಸ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಅನ್ನೋದನ್ನ ತಿಳ್ಕೊಳ್ಳಿ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತ ಹೇಳಿದ್ರೆ, ಸರಿ ಇವಾಗ ನಾನು ಫ್ಯಾಕ್ಟರಿ ಹೇಳಿದೆ ಒಂದು ಸೆಕೆಂಡ್ಗೆ 1500 ಸ್ಪಮ್ ಇದಾಗುತ್ತೆ ಅಂತ. ಬಟ್ ಅದನ್ನ ಎಜಾಕ್ಯುಲೇಷನ್ ಮಾಡಿದಾಗ, ನಾನು ಹೇಳ್ದಂಗೆ ಒಂದು ಮ್ಯಾಸ್ಟರ್ಬೇಷನೋ ಇಲ್ಲ ಒಂದು ಹುಡುಗಿ ಜೊತೆ ಇದ್ದಾಗ ಅದು ಆಚೆ ಬಂದಾಗ ಸ್ಪಮ್ನು ಎಷ್ಟು ಸ್ಪಮ್ ಆಚೆ ಬರ್ತದೆ ಒಂದು ಎಜಾಕ್ಯುಲೇಷನ್ ಅಂತ ಹೇಳಿದ್ರೆ 4 crore ಸ್ಪಮ್ಸ್ ಬಂದ್ಬಿಟ್ಟು ಆಚೆ ಬರುತ್ತಂತೆ ಆವ್ರೇಜ್, ಓಕೆನಾ. ಒಂದು ನೀವು 50 years ಮೆನ್ ಕೆಳಗಡೆ ಇರ್ತಿರೋ, ಸೊ ಅವ್ರಿಗೆ ಬಂದ್ಬಿಟ್ಟು ಒಂದು 4 crore ಸ್ಪಮ್ ಬಂದು ಆಚೆ ಬರುತ್ತಂತೆ. ನೀವೆಲ್ಲ 3 Idiots ಮೂವಿ ಕೇಳಿರ್ಬೋದು, ಓಕೆನಾ. ಸೊ ಆ ಮೂವಿಯಲ್ಲಿ ಮುಂದೆ ಲೈಫ್ ಇಸ್ ಎ ರೇಸ್, ನಾವು ಹುಟ್ಟಕ್ಕೇನೆ ರೇಸಲ್ಲಿ ಬರಬೇಕು ಅಂತ. ಸೊ ಅದೇ ಥರನೇ ಒಂದು 4 crore ಸ್ಪಮ್ಸ್, 4 crore ಇನ್ ದ ಸೆನ್ಸ್ 4 ಕೋಟಿ ಜನ, ಓಕೆನಾ. ಸೊ 4 ಕೋಟಿ ಜನ ಬಂದ್ಬಿಟ್ಟು ಏನೋ ಒಂದು ಹುಡುಗಿ ಜೊತೆ ನೀವು ಇದಾಗಿರ್ತೀರ ಅನ್ಕೊಳ್ಳಿ, ಆ ಸ್ಪಮ್ 4 ಕೋಟಿ ಸ್ಪಮ್ ಒಳಗಡೆ ಹೋಗುತ್ತೆ. ಸೊ ಅದರಲ್ಲಿ ಒಬ್ಬ ನೀವು, ಓಕೆನಾ. ಸೊ ನಾನು ಇವಾಗ 4 ಕೋಟಿಯಲ್ಲಿ ನಾನು ಒಬ್ಬ, ಓಕೆನಾ. ಸೊ ನೀವು ಅದೇ ಥರ 4 ಕೋಟಿಲಿ ಒಬ್ಬ. ಸೊ 4 ಕೋಟಿ ಜೊತೆ ರೇಸ್ ಮಾಡಿ ಅದ್ರಲ್ಲಿ ಒಬ್ರಾಗಿ ನಾವು ಬಂದಿದ್ದೀವಿ, ಅರ್ಥ ಆಯ್ತಾ. ಸೊ ಆ 4 ಕೋಟಿ ಜನ ಸತ್ತೋದ್ರು, ಓಕೆನಾ. ಅದರಲ್ಲಿ ಒಬ್ರು ನಾವು ಆ ಎಗ್ನ ಟಚ್ ಮಾಡಿ, ಸೊ ನಾವು ಒಂದು ಬೇಬಿಯಾಗಿ ಫಾರ್ಮ್ ಆಗಿ ಇವಾಗ ನಿಮ್ಮ ಮುಂದೆ ಬಂದು ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಮೇ ಬಿ ನೀವು 4 ಕೋಟಿ ಜನದಲ್ಲಿ ನೀವು ಆ ವಿಡಿಯೋನ ನೋಡ್ತಿರ್ಬೋದು. ಸೊ ಇದೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು, ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡಿದೆ. ಓಕೆ, ನೆಕ್ಸ್ಟ್ ಫ್ಯಾಕ್ಟ್ ಏನಪ್ಪ ಅಂತ ಹೇಳಿದ್ರೆ, ಇವಾಗ ಹೇಳಿದೆ 4 ಕೋಟಿನ ನಾವು ರಿಲೀಸ್ ಮಾಡಬೇಕು, ಸೊ ಸ್ಪಮ್ ರಿಲೀಸ್ ಮಾಡಿದ್ರೆ ಅದು ಒಂದೋಗಿ ಮಗುವಾಗಿ ಹುಟ್ಟುತ್ತೆ ಅಂತ. ಬಟ್ ಏನಕ್ಕೆ ಆ ಒಂದನೇ ರಿಲೀಸ್ ಮಾಡೋಣ, ಒಂದನೇ ಹೋಗ್ಬಿಟ್ಟು ಮಗುವಾಗಿ ಹುಟ್ಲಿ ಅಂತ ಹೇಳಿದ್ರೆ, ಸೊ ಅದು ಹಂಗಲ್ಲ. ಇವಾಗ 4 ಕೋಟಿ ಸ್ಪಮ್ನ ರಿಲೀಸ್ ಮಾಡಿದ್ರು, ಸೊ 4 ಕೋಟಿ ಸ್ಪಮ್ಮಲ್ಲಿ 50% ಸ್ಪಮ್ ಹತ್ರನೇ ಹೆಲ್ತಿ ಸ್ಪಮ್ ಅಂದ್ರೆ, ಇನ್ನೂ 50% ವೇಸ್ಟ್, ಓಕೆನಾ. ಸೊ ಆ 50%ಅಲ್ಲೂ ಚೆನ್ನಾಗಿರೋದು 50%ಅಲ್ಲಿ ಎಲ್ಲ ಹೋಗಿ ಎಗ್ನ ಟಚ್ ಮಾಡಲ್ಲ. ಸೊ ಎಲ್ಲಾನು ಬಂದ್ಬಿಟ್ಟು ಒಂದು ಪ್ರೋಸೆಸ್ ಇದೆಯಲ್ಲ, ಅಲ್ಲಿಂದ ಗರ್ಭಕೋಶಕ್ಕೆ ಆ ಎಗ್ನ ಟಚ್ ಮಾಡೋಕ್ಕೆ ಒಂದು ಇದಿದೆ, ಓಕೆನಾ, ಒಂದು ಲಾಂಗ್ ಡಿಸ್ಟೆನ್ಸ್. ಸೊ ಆ ಡಿಸ್ಟೆನ್ಸ್ನ ಟಚ್ ಮಾಡುವಾಗ ಆ ಡಿಸ್ಟೆನ್ಸ್ ಟಚ್ ಮಾಡೋಕ್ಕೆ ಬಂದ್ಬಿಟ್ಟು ಎಷ್ಟು ರೂಟ್ನ ಒಂದೊಂದು ಎಲ್ಲ ಡೈರೆಕ್ಷನ್ ಹೋಗ್ಬಿಡ್ತದೆ. ಸೊ ಅದಕ್ಕೆ ಒಂದನ್ನ ಈ ತರ ಮಾಡಿದ್ರೆ ಒಂದು ಬಯಾಲಜಿಕಲ್ ಸೆನ್ಸ್ ಅಲ್ಲಿ ಬಾಡಿ ಬಂದ್ಬಿಟ್ಟು ಒಂದು ಇಳಿಸ್ತೀವಿ, ಒಂದು 4 ಕೋಟಿ 5 ಕೋಟಿ ಇಳಿಸ್ಬಿಡೋಣ. ಸೊ ಅದು ಯಾವ್ದು ಒಂದು ಟಚ್ ಮಾಡುತ್ತೋ, ಹೆಂಗಿದ್ರು 1-2 ಮಾತ್ರನೇ ಒಂದು ಮಗುವಾಗಿ ಬರೋದು, ಓಕೆನಾ. ಸೊ ಕೊಡ್ತೀವಿ, ಫುಲ್ಲಾಗಿ ಕೊಟ್ಬಿಡೋಣ, ಎಷ್ಟು ಹೋಗಿ ಟಚ್ ಆಗುತ್ತೋ ಮಾಡ್ಕೊಳ್ಳಿ ಅಂತ. ಸೊ ಬಯಾಲಜಿಕಲ್ ಆಗಿ ನಮ್ಮ ಬಾಡಿ ಬಂದ್ಬಿಟ್ಟು ಅಷ್ಟನ್ನು ಅಡಾಪ್ಟ್ ಮಾಡ್ಕೊಂಡು ಮಗುವಾಗಲ್ಲ, ಓಕೆನಾ. ಸೊ ಅದ್ರಲ್ಲಿ ಯಾವ್ದು ಬೇಕೋ ಸೆಲೆಕ್ಟಿವ್ ಆಗಿ ಅದೇ ಸೆಲೆಕ್ಟ್ ಮಾಡಿಕೊಂಡು ಒಂದು ಮಗುವಾಗಿ ಫಾರ್ಮ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಒಂದೇ ಸತಿ ಇಷ್ಟು ಸ್ಪಮ್ನ ರಿಲೀಸ್ ಮಾಡ್ತೀವಿ, ಅದ್ರಲ್ಲಿ ಒಂದು ಎಗ್ ಬಂದು ಅಡಾಪ್ಟ್ ಮಾಡ್ಕೊಳ್ಳುತ್ತದೆ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತ ಹೇಳಿದ್ರೆ, ಇವಾಗ ಒಂದು ಸ್ಪಮ್ ಬಂದ್ಬಿಟ್ಟು ನಮ್ಮ ಬಾಡಿಯಲ್ಲಿ ಐತೆ, ಓಕೆನಾ. ಸ್ಪಮ್ಸ್ ಎಲ್ಲ ಬಾಡಿಯಲ್ಲಿ ಇದೆ, ಓಕೆನಾ. ಸೊ ಅದನ್ನ ಬಂದ್ಬಿಟ್ಟು ನಾವೆಲ್ಲ ಅನ್ಕೊಂಡಿರ್ತೀವಿ ಎಷ್ಟೊಂದು ಜನ, ಸೊ ನಾವು ಎಜಾಕ್ಯುಲೇಷನ್ ಮಾಡೋ ಟೈಮಲ್ಲಿ ಮತ್ತೆ ಸ್ಪಮ್ ಆಚೆ ಬರೋದು, ಇಲ್ಲಾಂದ್ರೆ ನಮ್ಮ ಬಾಡಿಯಲ್ಲಿ ಸ್ಪಮ್ ಇರಲ್ಲ ಅಂತ. ಇಲ್ಲ, ಸೊ ಒಂದು ಸ್ಪಮ್ ರೆಡಿ ಆಗಕ್ಕೆ ಬಂದ್ಬಿಟ್ಟು 2 months ಆಗುತ್ತಂತೆ. ಮತ್ತೆ ಹೆಂಗೆ ನಾವು ಮಾಡಿರೋದಕ್ಕೆ ಬರ್ತದೆ ಅಂತ ಹೇಳಿದ್ರೆ, ಆಲ್ರೆಡಿ ರೆಡಿ ಆಗಿರೋ ಸ್ಪಮ್ ಬಂದ್ಬಿಟ್ಟೆ ನಿಮ್ಗೆ ಆಚೆ ಬರೋದು. ಸೊ BCom ಏನೋ MBA ಓದಿರೋರ್ಗತ್ತು ಫಿಫಾ ಅಂತ, ಸೊ ಫಸ್ಟ್ ಇನ್ ಫಸ್ಟ್ ಔಟ್, ಅದೇ ಥರನೇ ಆಲ್ರೆಡಿ ಪ್ರೊಡಕ್ಟ್ ಆಗಿರೋ ಒಂದು ಸ್ಪಮ್ ನಮ್ಮ ಬಾಡಿ ಇರುತ್ತಲ್ಲ, ಅದು ಬಂದರೆ ಎಜಾಕ್ಯುಲೇಷನ್ ಟೈಮಲ್ಲಿ ಆಚೆ ಬರೋದು. ಮಿಕ್ಕಿದ್ದು ಇನ್ನೂ ಸ್ವಲ್ಪ ದಿನ ಬಿಟ್ಬಿಟ್ಟು ಇನ್ನೂ 2 months, ಆ್ಯಕ್ಚುಲಿ ಹೇಳಿ 1500 ರೆಡಿ ಆಯ್ತಿದೆ ಅಂತ, ಅದಕ್ಕೆ ಬಂದ್ಬಿಟ್ಟು ಪ್ರಾಪರ್ ಆಗಿ ಒಂದು ಪ್ರೊಟೆಕ್ಷನ್ ಅದೆಲ್ಲ ಇದು ಮಾಡ್ಕೊಂಡು 2 monthsಲ್ಲಿ ಪ್ರಾಪರ್ ಸ್ಪಮ್ ಆಗಿ ರೆಡಿ ಆಗೋಕ್ಕೆ ಒಂದು 2 months ಆಗುತ್ತಂತೆ. ಸೊ ಆಲ್ರೆಡಿ ರೆಡಿ ಆಗಿರೋ ಸ್ಪಮ್ಮೇ ನಿಮಗೆ ಆಚೆ ಬರೋದು. ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ವಿಷಯ, ಸೊ ಇಂಪಾರ್ಟೆಂಟ್ ವಿಷಯ ಅಂತ ಏನಕ್ಕೆ ಅಂತ ಹೇಳಿದ್ರೆ, ಎಷ್ಟೊಂದು ಜನ ಇದನ್ನು ನಂಬ್ತಿರ್ತಾರೆ. ಸೊ ಅದಕ್ಕೋಸ್ಕರನೇ ಅದು 100% ಅಲ್ಲ ಅಂತ ಹೇಳಕ್ಕೆ, ಓಕೆನಾ. ಸೊ ಏನಂತ ಹೇಳಿದ್ರೆ, ಇವಾಗ ನಾವು ಈ ಜನರೇಷನ್ ಆಗಿ ಕಾಂಡಮ್ ಅನ್ನೋದೆಲ್ಲ ಅವೇರ್ ಇರ್ತದೆ. ಕಾಂಡಮ್ ಅಂದರೆ ಏನಕ್ಕೆ ಅಂತೆಲ್ಲ ಗೊತ್ತಾಯ್ತದೆ. ಒಂದು ಕಾಂಡಮ್ ಅಂದರೆ ಕಾಂಟ್ರಾಸೆಪ್ಟಿವ್, ಓಕೆನಾ. ಏನೋ ಮಗು ಹುಟ್ಟಬೇಡ್ದಂತ ಒಂದು ಪ್ರೊಟೆಕ್ಟೇ ಈ ಕಾಂಡಮ್, ಓಕೆನಾ. ಸೊ ಇದೇ ಥರನೇ ಇವಾಗ ನಮ್ಗೆ ಗೊತ್ತು ಕಾಂಡಮ್ ಅಂದರೆ ಏನು, ಕಾಂಡಮ್ ಏನು ಮಗು ಹುಟ್ಟಬೇಡ್ದಂತ ಯೂಸ್ ಮಾಡ್ತೀವಿ. ಬಟ್ ಅವಾಗ ಒಂದು ಏಷ್ಯನ್ ಟೈಮ್ಸಲ್ಲಿ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಒಂದು ಗರ್ಲ್ ಫ್ರೆಂಡ್ ಆಗಲಿ ಒಂದು ಏನು ವೈಫ್ ಆಗಲಿ ಅವರು ಪ್ರೆಗ್ನೆಂಟ್ ಆಗಬಾರ್ದು, ಅದು ಬಟ್ ಸೆಕ್ಸ್ ಮಾಡಿ ಕೂತು ಪ್ರೆಗ್ನೆಂಟ್ ಆಗಬಾರ್ದು, ಅವಾಗೆಲ್ಲ ಕಾಂಡಮ್ ಇಲ್ವಲ್ಲ. ಸೊ ಅವಾಗ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಬಿಸಿನೀರಲ್ಲಿ ಸ್ನಾನ ಮಾಡೋದು. ಸೊ ಏನಕ್ಕೆ ಬಿಸಿನೀರಲ್ಲಿ ಸ್ನಾನ ಮಾಡಿದ್ರೆ ಅದಕ್ಕೆ ಏನು ಲಾಜಿಕ್ ಅಂತ ಹೇಳಿದ್ರೆ, ಇದು ಮಿತ್ತು ಪ್ಲಸ್ ಲಾಜಿಕ್, ಓಕೆನಾ. ಸೊ 100% ಎಫೆಕ್ಟಿವ್ ಅಲ್ಲ ಅಂತ ಪ್ರೂವ್ ಆಗಿದೆ, ಆದಮೇಲೆ ಅದಾಗಿದೆ. ಸೊ ಏನಂತ ಹೇಳಿದ್ರೆ, ಈ ಸ್ಪಮ್ಮಿಗೆ ಬಂದ್ಬಿಟ್ಟು ಹೀಟ್ ಅಂದರೆ ಆಗಲ್ಲ, ಓಕೆನಾ. ಸೊ ಹೀಟ್ ಅಂದರೆ ಇವಾಗ ಹೀಟ್ ಹತ್ರ ಸ್ಪಮ್ನ ತಗೊಂಡ್ರೆ ಸ್ಪಮ್ ಎಲ್ಲ ಸತ್ತೋಗ್ಬಿಡ್ತದೆ, ಓಕೆನಾ. ಸೊ ಅದೇ ಥರನೇ ಸೆಕ್ಸ್ ಮಾಡೋಕ್ಕೆ ಮುಂಚೆ ಬಿಸಿನೀರಲ್ಲಿ ಚೆನ್ನಾಗಿ ಸ್ನಾನ ಮಾಡಿಬಿಟ್ಟು ಸೆಕ್ಸ್ ಮಾಡಿದ್ರೆ, ಸೊ ಸ್ಪಮ್ ಎಲ್ಲ ಆ್ಯಕ್ಟಿವ್ ಆಗಿರಲ್ಲ ಅಂತ ಒಂದು ಲಾಜಿಕಲ್ಲಿ ಸೆಕ್ಸ್ ಮಾಡಿದ್ರೆ ಅವ್ರಿಗೆ ಆ ಮಗು ಪ್ರೆಗ್ನೆಂಟ್ ಆಗಲ್ಲ, ಆ ಸ್ಪಮ್ಸ್ ಬಂದ್ಬಿಟ್ಟು ಆ್ಯಕ್ಟಿವ್ ಆಗಿರಲ್ಲ, ಅದು ಒಂದು ಇನ್ಆ್ಯಕ್ಟಿವ್ ಆಗಿರ್ತದೆ. ಸೊ ಅದಕ್ಕೋಸ್ಕರ ಇದು ಬಂದು ಏಷ್ಯನ್ ಟೈಮಲ್ಲಿ ಮಾಡಿದ್ದು. ಸೊ ಅದಾದಮೇಲೆ ರೀಸೆಂಟಲ್ಲಿ ಎಲ್ಲ ಮಾಡಿ, ಬಟ್ ಇದ್ರೂ ಅದೇನು 100% ಎಫೆಕ್ಟಿವ್ ಇದ್ದಿಲ್ಲ. ಸೊ ಅದಕ್ಕೋಸ್ಕರನೇ ಎಲ್ಲರಿಗೊಂದು ಇನ್ಫಾರ್ಮೇಷನ್, ಯಾರಂದ್ರೆ ಇದು ಬಿಸಿನೀರಲ್ಲಿ ಸ್ನಾನ ಔಟ್ ಮಾಡಿದ್ರೆ ಇದನ್ನು ಯಾರಂದ್ರೆ ಹೇಳಿದ್ರೆ, ಸೊ 100% ಎಫೆಕ್ಟ್ ಇಲ್ಲ ಅನ್ನೋದ್ರು ನಿಜ, ಓಕೆನಾ. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತ ಹೇಳಿದ್ರೆ,
ಇವಾಗ ನಾವು ಮೆಡಿಸಿನ್ ತಗೊಳ್ತೀವಿ, ಯಾವ ಜಾಸ್ತಿ ಮೆಡಿಸಿನ್ ತಗೊಳ್ಳೋ ಅಲೋಪತಿ ಇನ್ ದ ಮೀನ್ಸ್ ವೆಸ್ಟರ್ನ್ ಮೆಡಿಸಿನ್ಸೇ ಜಾಸ್ತಿ ತಗೊಳ್ಳೋದು, ಯಾರು ಆಯುರ್ವೇದಿಕ್ ಅದಕ್ಕೆಲ್ಲ ಹೋಗ್ತಿಲ್ಲ, ಓಕೆನಾ. ಸೊ ಆ ಥರ ವೆಸ್ಟರ್ನ್ ಮೆಡಿಸಿನ್ ಏನು ನಂಬ್ಕೊಂಡು ಹೋಯ್ತೀವಿ ಅಂದ್ಕೊಳ್ಳಿ. ಸೊ ಇದು ವೆಸ್ಟರ್ನ್ ಮೆಡಿಸಿನ್ ಒಂದು ದಿವಸ ಫೇಲ್ ಆಗಿದೆ. ಹೆಂಗಂತ ಹೇಳಿದ್ರೆ ಇವಾಗ ಸ್ಪಮ್ಮಲ್ಲಿ ಬಂದ್ಬಿಟ್ಟು ಮುಂದೆ ಹೆಡ್ ಶೇಪ್ ಥರ ಇದೆ, ಓಕೆನಾ, ಹೆಡ್ ಶೇಪ್ ಹಿಂದೆ ಬಾಲ ಥರ ಇದೆ, ಓಕೆನಾ. ಸೊ ಆ ಹೆಡ್ ಶೇಪಲ್ಲಿ ಬಂದ್ಬಿಟ್ಟು ಒಂದು ಫುಲ್ ಗ್ರೋ ಆಗಿರೋ ಬೇಬಿ ಏನು ನ್ಯಾನೋ ಟೈಪಲ್ಲಿ ಇದೆ. ಸೊ ಅದು ಬಂದ್ಬಿಟ್ಟು ಹೊಟ್ಟೆ ಒಳಗೆ ಹೋದಾಗ ಮೀನ್ಸ್ ಗರ್ಭಕೋಶಕ್ಕೆ ಹೋದಾಗ ಫುಲ್ ಏನು ಡೆವಲಪ್ ಆಗಿ ದೊಡ್ಡದಾಗಿ ಬೆಳೀತಿದೆ ಅನ್ನೋ ಒಂದು ಮಿತ್ನ ಆವಾಗ ನಂಬ್ತಿದ್ರು. ಬಟ್ ಲೇಟರ್ ಅದು ಪ್ರೂವ್ ಮಾಡದೆ ಅದಿಲ್ಲ ಅಂತ ಹೇಳ್ಬಿಟ್ಟು ಮೂಢನಂಬಿಕೆ ಥರ ನಂಬ್ತಿದ್ರು. ಬಟ್ ನಾವು ಅದು ಯಾವುದಿಲ್ಲ, ಯಾಕಂದರೆ ಅದು ಪ್ರೂವ್ ಮಾಡಿಲ್ವಲ್ಲ ಏನು ಈ ಥರ ಇದೆ ಅಂದ್ಬಿಟ್ಟು. ಯಾಕಂದರೆ ಮೈಕ್ರೋಸ್ಕೋಪಲ್ಲಿ ಅದೆಲ್ಲ ಕಾಣಿಸಲ್ಲ, ಓಕೆನಾ. ಸೊ ಅವ್ರು ನಂಬ್ತಿದ್ರು, ಇದನ್ನು ಯಾರು ಪ್ರೂವ್ ಮಾಡಿಲ್ಲ, ಅದು ನಂಬಿಕೆ, ಮೂಢನಂಬಿಕೆ ಅಂತ ತಿಳ್ಕೊಬೋದು, ಓಕೆನಾ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತ ಹೇಳಿದ್ರೆ ನೀವೆಲ್ಲ ತಿಳ್ಕೊಬೋದು, ಆಗ ನಾನು ಎಷ್ಟು ಸ್ಪಮ್ ನಮ್ಮ ಕಣ್ಣಿಂದ ನೋಡಿರ್ತೀನಿ ಅಂತ ಹೇಳಿದ್ರೆ ಆ್ಯಕ್ಚುಲಿ ನೀವು ನೋಡೋದು ಏನಂತ ಹೇಳಿದ್ರೆ ಜಸ್ಟ್ ವೈಟ್ ಲಿಕ್ವಿಡ್. ಸೊ ಆ ಸ್ಪಮ್ಗೆ ಹೆಲ್ಪ್ ಮಾಡೋ ಒಂದು ವಿಷಯ, ಓಕೆನಾ. ಸೊ ಸ್ಪಮ್ನ ನೋಡಬೇಕಂದ್ರೆ ಅದರಲ್ಲಿ ನೀವು ಮೈಕ್ರೋಸ್ಕೋಪಲ್ಲೇ ಇಟ್ಕೊಂಡು ನೋಡ್ಕೊಬೇಕು. ಏನಕ್ಕೆ ಅಂತ ಹೇಳಿದ್ರೆ ಮೈಕ್ರೋಸ್ಕೋಪಲ್ಲಿ ನೋಡಬೇಕಂತ, ಮೈಕ್ರೋಸ್ಕೋಪಲ್ಲಿ ನೋಡಿದ್ರೇ ಆ ಸ್ಪಮ್ ಇರೋದನ್ನ ಕಾಣಿಸುತ್ತೆ. ಸೊ ಏನಕ್ಕೆ ಅಂತ ಹೇಳಿದ್ರೆ ಅದು ಸೈಜ್ ಹೆಂಗೆ ಇಷ್ಟು ಅಂತ ಹೇಳಿದ್ರೆ 0.005 mm ಮಿಲಿಮೀಟರ್ ಅಲ್ಲ, ಮೈಕ್ರೋಮೀಟರ್, ಓಕೆನಾ. ಸೊ ಇದು ನಮ್ಮ ಕಣ್ಣು ಕಾಣಿಸಲ್ಲ. ಸೊ ಮೈಕ್ರೋಸ್ಕೋಪ್ ಇದ್ರೇ ಕಾಣಿಸೋದು. ಸೊ ಯಾವಾಗಂದ್ರೆ ವೈಟ್ ಲಿಕ್ವಿಡ್ ಇದೆ ಸ್ಪಮ್ ಕಾಣಿಸೋಂತ ಯಾರು ಹುಡ್ಕೋಕೋಬೇಡಿ, ಓಕೆನಾ. ಸೊ ಅದನ್ನು ಮೈಕ್ರೋಸ್ಕೋಪ್ ಇದ್ರೇ ನೋಡೋಕ್ಕಾಗೋದು. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನೆಕ್ಸ್ಟ್ ಏನಂತ ಹೇಳಿದ್ರೆ ಇವಾಗ ನಮ್ಮ ಬಾಡಿ ಮೇಡಪ್ ಆಗಿರೋದು ಅಣು ಅಂತ ಹೇಳ್ತೀವಿ, ಪರಮಾಣು ಅಂತ ಹೇಳ್ತೀವಿ, ಆಟಮ್, ಓಕೆನಾ. ಸೊ ಇದು ಬಂದ್ಬಿಟ್ಟು ಇವಾಗ ಹೆಂಗೆ ನಮ್ಮ ಎಲ್ಲ ಬಾಡಿಲಿ ಒಂದೇ ಥರ ಅಣು ಆಗಿರ್ತದೆ, ಬಟ್ ಈ ಸ್ಪಮ್ ಮಾತ್ರ ಡಿಫ್ರೆಂಟ್ ಆಗಿರ್ತದೆ ಆಟಮ್, ಓಕೆನಾ. ಏನಕ್ಕೆ ಅಂತ ಹೇಳಿದ್ರೆ ಇದೊಂದು ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಟ್ರಾನ್ಸ್ಫರ್ ಆಗಿ ಅಲ್ಲಿ ಒಂದು ಮಗು ಕೊಡೋ ಒಂದು ಆಟಮ್, ಓಕೆನಾ. ಸೊ ಇದು ತುಂಬಾ ಡಿಫ್ರೆಂಟ್ ಆಗಿರ್ತದೆ, ಓಕೆ. ನೆಕ್ಸ್ಟು ಈ ಆಟಮ್ ಬಂದ್ಬಿಟ್ಟು ಇನ್ನೊಂದು ಬಾಡಿ ಒಳಗಡೆ, ಈ ಸ್ಪಮ್ ಬಂದ್ಬಿಟ್ಟು ಇನ್ನೊಂದು ಬಾಡಿ ಒಳಗೆ ಹೋದಾಗ ಏನಾಗುತ್ತೆ, ಸೊ ನಮ್ಮ ಬಾಡಿ ಬಂದ್ಬಿಟ್ಟು ಡಿಫ್ರೆಂಟಾಗಿ ಏನಾದರೂ ಒಳಗೆ ಬಂದಾಗ ವೈರಸ್ ತಿಳ್ಕೊಳ್ಳಿ, ಓಕೆನಾ. ಸೊ ಅವಾಗ ಏನು ಮಾಡ್ತಾರೆ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಆಂಟಿಬಾಡೀಸ್ನ ರಿಲೀಸ್ ಮಾಡಿ, ಸೊ ಯಾರು ನೋಡೋ ಅವನು ಹೋಗಿ ಜಗಳಾಡು ಅಂತ ಹೇಳ್ಬಿಟ್ಟು ರಿಲೀಸ್ ಮಾಡಿದೆ. ಸೊ ದಿಸ್ ಇಸ್ ಇಮ್ಯುನಿಟಿ ಸಿಸ್ಟಮ್. ಸೇಮ್ ಅದೇ ಥರನೇ ಇದು ಸ್ಪಮ್ ಒಳಗೆ ಹೋದಾಗ ಅದೆಲ್ಲ ಬಂದ್ಬಿಟ್ಟು ಅದೇನು ಆಂಟಿಬಾಡೀಸ್ ಎಲ್ಲ ಬಂದ್ಬಿಟ್ಟು ಇದನ್ನು ಸಾಯಿಸೋಣ ಅಂತ ಬರ್ತದೆ. ಸೊ ಅವಾಗ ಈ ಸ್ಪಮ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಬರೀ ಸ್ಪಮ್ ಮಾತ್ರ ಒಳಗೆ ಹೋಗಲ್ಲ, ಅದ್ರ ಜೊತೆ ಬಾಡಿ ಗಾರ್ಡ್ಸರ ಒಂದು ಲೇಯರ್ ಹೋಗುತ್ತೆ. ಸೊ ಪ್ರೊಟೆಕ್ಷನ್ ಲೇಯರ್ ಅಂತ ಹೇಳ್ತೀವಿ. ಸೊ ಅದು ಹೋದಾಗ ಆ ಪ್ರೊಟೆಕ್ಷನ್ ಲೇಯರ್ ಆ ಆಂಟಿಬಾಡೀಸ್ನ ಇದು ಮಾಡ್ತದೆ. ಏನಕ್ಕಂದರೆ ಇದೇನು ವೈರಸ್ ಇಲ್ವಲ್ಲ, ಸೊ ಅದಕ್ಕೋಸ್ಕರ ಆ ಬಾಡಿನ ಏನು ಡ್ಯಾಮೇಜ್ ಮಾಡಿದೆ, ಸೊ ಈ ಸ್ಪಮ್ನ ಕ್ಲಿಯರ್ ಮಾಡಿ ಆ ಎಗ್ನ ಟಚ್ ಮಾಡೋಕ್ಕೆ ಹೆಲ್ಪ್ ಮಾಡೋ ಒಂದು ಬಾಡಿ ಗಾರ್ಡ್. ಸೊ ನೀವು ಅನ್ಕೊಬೋದು ನಮ್ಮ ಸ್ಪಮ್ಗೆ ಬಾಡಿ ಗಾರ್ಡ್ ಇದೆಯಾ? ಎಸ್, ಯು ಆರ್ ಸ್ಪಮ್ ಹ್ಯಾವಿಂಗ್ ಎ ಬಾಡಿ ಗಾರ್ಡ್, ಓಕೆನಾ. ಲಾಸ್ಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಮಾತಾಡೋಣ, ಏನಕ್ಕಂದರೆ ಇದು ಕ್ಲೈಮ್ಯಾಕ್ಸ್ ಅಲ್ವಾ. ಸೊ ಅದಕ್ಕೋಸ್ಕರ ಎಲ್ಲ ಕೇಳ್ಬೋದು. ಸೊ ಈ ಸ್ಪಮ್ ಅನ್ನೋದು ಎಷ್ಟು ದಿನ ಗಂಟೆ ನಮಗೆ ಬರ್ತಿರ್ತದೆ ಬಾಡಿಲಿ ಅಂತ ಹೇಳಿದ್ರೆ ಈ ಫ್ಯಾಕ್ಟ್ರಿ ಅನ್ನೋದು ಕ್ಲೋಸ್ ಆಗಲ್ಲ. ಸೊ ಏನು ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದು ಬಂದ್ಬಿಟ್ಟು ಒಂದು ನಮ್ಮ ಬ್ಲಡ್ ಹೆಂಗೆ ನಾನು ಸ್ಟಾರ್ಟಿಂಗಿಂದ ಹೇಳ್ತೀನಿ, ನಮ್ಮ ಬ್ಲಡ್ ಹೆಂಗೆ ನಮ್ಮ ಬಾಡಿಯಲ್ಲಿ ಬರ್ತಾ ಇರ್ತದೋ ಸೊ ಅದೇ ಥರ ನಾವು ಸಾಯೋ ಗಂಟೆ ಸ್ಪಮ್ ಅನ್ನೋದು ನಮ್ಮ ಬಾಡಿಯಲ್ಲಿ ಇರ್ತಾನೆ ಇರ್ತದೆ. ಮಗುವಿಂದ ಹಿಡ್ದು ಅವನು ತಾತಾಗಿ ಸಾಯೋ ಗಂಟ ಅವ್ನ ಬಾಡಿಯಲ್ಲಿ ಏನೋ ಸ್ಪಮ್ ಅನ್ನೋದು ಬಂದ್ಬಿಟ್ಟು ಪ್ರೊಡಕ್ಷನ್ ಆಯ್ತಾನೆ ಇರ್ತದೆ. ಸೊ ಅದಕ್ಕೇನೆ ಸೊ ನಿಮ್ಗೆಲ್ಲ ಗೊತ್ತು ಒಂದು ವಿಷಯ ಹೇಳ್ತಾರೆ, ಯಾವ ಒಂದು ಗಂಡು ಅನ್ಕೊಂಡ್ರೆ ಎಷ್ಟು ಮಗು ಬೇಕಂತ ಕೊಡ್ಬೋದು ಅಂತ. ಸೊ ಆ ಬೇಸಿಸ್ ಮೇಲೆ ಹೇಳೋದು, ಓಕೆನಾ. ಅವನು ಸಾಯೋ ಗಂಟ ಸ್ಪಮ್ನ ಬಂದ್ಬಿಟ್ಟಿದ್ದು, ಬಟ್ ಅದು ವೆರಿಫೈ ಆಗೋದೇನಂದ್ರೆ ಸ್ಪಮ್ ಸ್ಟ್ರೆಂತ್ ಇದೆಯಾ ಇಲ್ವಾ, ಆ ಸ್ಪಮ್ ಯಾವ ಹೆಲ್ತಿ ಇದೆಯಾ ಅಂತ ಇಲ್ವಾ, ಆ ಇದ್ರಲ್ಲಿ ಬಂದರೆ ಡಿಫರ್ ಆಗೋದು. ಬಟ್ ಆ ಸ್ಪಮ್ ಅನ್ನೋದು ಬಂದ್ಬಿಟ್ಟು ನೀವು ಸಾಯೋ ಗಂಟ ನಿಮ್ಮ ಬಾಡಿಯಲ್ಲಿ ಇರ್ತಾನೆ ಇರ್ತದೆ. ಬಟ್ ದ ಮ್ಯಾಟರ್ ಈಸ್ ದ ಹೌಸ್ ಸ್ಪಮ್ ಇಸ್ ಸ್ಟ್ರಾಂಗ್. ಎಗ್ ಹೋಗಿ ಟಚ್ ಮಾಡೋ ಅಷ್ಟು ಒಂದು ಕೆಪಾಸಿಟಿ ಇದೆಯಾ, ಸೊ ಅದನ್ನೇ ಡಿಫರ್ ಮಾಡೋದು, ಓಕೆನಾ. ಸೊ ಇದರಲ್ಲಿ ನೀವು ಸ್ಪಮ್ ಎಲ್ಲರ ಬಾಡಿಯಲ್ಲಿ ಬರ್ತದೆ, ಆ ಸ್ಪಮ್ ಎಷ್ಟು ಸ್ಟ್ರಾಂಗ್ ಅನ್ನೋದೇ ಒಂದು ವಿಷಯ ಇದ್ರೆ. ಓಕೆ, ನಾನು ಇಷ್ಟು ಸ್ಪಮ್ ಬಗ್ಗೆ ಮಾತಾಡಿದೆ, ಓಕೆನಾ. ಸೊ ನಾನು ಸ್ಪಮ್ ಬಗ್ಗೆ ಮಾತಾಡಿದ್ದು ಯಾರಿಗಂದ್ರೆ ಹೆಲ್ಪ್ಫುಲ್ ಆದರೆ ಓಕೆ. ಸೊ ನಾವು ಇದೆಲ್ಲ ನಾವು ಬೇಕಾಗ ಕಾಮದ ಬಗ್ಗೆ ಮಾತಾಡಿದೆ, ಬರೀ ಸೆಕ್ಸ್ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ರೆ ಸೊ ಆ್ಯಕ್ಚುಲಿ ದ ಬೇಸಿಕ್ಸ್ ನಮ್ಮ ಬಗ್ಗೆ ನಾವು ಹೆಂಗೆ ಬಂದ್ವಿ, ಓಕೆನಾ. ಸೊ ನಾವು ಹೆಂಗೆ ಫಾರ್ಮ್ ಆದ್ವಿ ಅಂದ್ಬಿಟ್ಟು ನಾವು ತಿಳ್ಕೊಂಡ್ರೆ ನೆಕ್ಸ್ಟ್ ಬರೋ ಜನ್ರೇಷನ್ಗೆ ಅದನ್ನು ಹೇಳ್ಕೊಡು, ಅದನ್ನು ಒಂದು ಏನು ಟ್ಯಾಬು ಟಾಪಿಕ್ ಆಗಿಲ್ಲದೆ ಅದು ಬೇಸಿಕ್ ವಿಷಯ ಆ ಥರ ನಾವು ತಿಳಿಸ್ಬೋದು, ಓಕೆನಾ. ಸೊ ಅದಕ್ಕೋಸ್ಕರ ನಾನು ಇದೆಲ್ಲ ಮಾತಾಡ್ತಿರೋದು. ಸೊ ಆ್ಯಕ್ಚುಲಿ ನಾನು ಬರೀ ಇಂಥದ್ದೇ ಮಾತಾಡೋದು ಅಂತೆಲ್ಲ ಏನಿಲ್ಲ, ಯಾಕಂದ್ರೆ ನಾನು ಎಲ್ಲ ನಾಲೆಜನ್ನು ಶೇರ್ ಮಾಡಿದ್ದೀನಿ, ಓಕೆನಾ. ಸೊ ನನಗೆ ಗೊತ್ತಿರೋ ನಾಲೆಜ್ನ ನಿಮ್ಗೆ ಶೇರ್ ಮಾಡ್ತಾ ಇರ್ತೀನಿ. ಬಟ್ ನಾವು ಎಲ್ಲನೂ ಮಾತಾಡೋಣ, ಫ್ರೀಡಮ್ ಆಗಿ ಮಾತಾಡ್ಬೋದು, ಫ್ರೀಡಮ್ ಆಫ್ ಸ್ಪೀಚ್ ಅಂತ ಒಂದು ಇದೆಯಲ್ಲ. ಸೊ ಅದಕ್ಕೋಸ್ಕರ ನಿಮಗೆಲ್ಲ ಇದನ್ನು ಶೇರ್ ಮಾಡ್ತಿರೋದು. ಸೊ ಇದು ಯಾರಿಗೂ ಗೊತ್ತಿಲ್ಲ. ಸೊ ಅದನ್ನು ಇವಾಗ ನನ್ನ ಸ್ಕೂಲಲ್ಲಿ ನನಗೆ ಹೇಳ್ಕೊಟ್ರು, ಓಕೆನಾ. ಸ್ಪಮ್ ಅಂದರೆ ಏನು, ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂದರೆ ಏನು ಹೇಳಿದ್ರು, ನನಗೆ ಅರ್ಥ ಮಾಡಿಸಿದ್ರು, ಓಕೆನಾ. ಸೊ ಬೇರೆ ಎಷ್ಟೋ ಸ್ಕೂಲಲ್ಲಿ ಇದೆಲ್ಲ ನಡೀತಿಲ್ಲ, ಸೊ ಓದ್ಕೊಳ್ಳಿ ನೀವೇ ಅಂತ. ಸೊ ಏನೋ ಒಂದು ಹೆಲ್ಪ್ ಆಗಲಿ, ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂದರೆ ಏನು ಗೊತ್ತಾಗಲಿ ಅಂತ ಹೇಳ್ಬಿಟ್ಟೆ ಇದನ್ನು ನಾನು ಮಾಡ್ತಿರೋದು, ಓಕೆನಾ. ಸೊ ನಾನು ಆಲ್ರೆಡಿ ಏನು ಮೆಸ್ಟರ್ಬೇಷನ್ ಅಂದರೆ ಏನು, ಪೀರಿಯಡ್ಸ್ ಏನಂದರೆ ಏನು ಅದೆಲ್ಲ ಮಾತಾಡಿದ್ದೀನಿ. ಇದ್ರ ಜೊತೆ ಸ್ಪಮ್ ಬಗ್ಗೆ ನಾನು ಮಾತಾಡಬೇಕಿತ್ತು, ಅದಕ್ಕೋಸ್ಕರ ಸೊ ಸ್ಪಮ್ ಬಗ್ಗೆ ಏನು ಮಾತಾಡಿ ಅಂತ ಕೇಳಿದ್ರು. ಸೊ ಅದಕ್ಕೋಸ್ಕರನೇ ನಾವು ಈ ವಿಡಿಯೋನು ಮಾಡಿದ್ದು, ಓಕೆನಾ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು, ಶೇರು, ಕಮೆಂಟ್ ಮಾಡಿ. ಅದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸಿಗೆ ಯಾರಂದರೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಸ್ಪಮ್ ಬಗ್ಗೆ ಆಗಲಿ, ಇದೊಂದು ಸೆಕ್ಸ್ ನಾಲೆಡ್ಜ್, ಓಕೆನಾ, ಸೆಕ್ಸ್ ಎಜುಕೇಷನ್ ಅಂತ ಹೇಳ್ತೀವಿ. ಸೊ ಅದ್ರ ಬಗ್ಗೆ ಯಾರಿಗಂದ್ರೆ ಗೊತ್ತಿರೋದ್ರೆ ಈ ವಿಡಿಯೋಗಳನ್ನ ಶೇರ್ ಮಾಡಿ.
ಸೊ ಲೆಟ್ಸ್ ಜನರಲ್ ಆಗಿರ್ಬೋದಲ್ಲ ನಾವು, ಓಕೆನಾ. ಸೊ ಏನೇ ನಾವು ವೆಸ್ಟರ್ನ್ ಕಲ್ಚರ್ನ ಫಾಲೋ ಮಾಡ್ತಿದ್ರು, ವೆಸ್ಟರ್ನ್ ಕಲ್ಚರ್ ಥರ ನಮ್ಗೆ ಮೈಂಡ್ ಓಡಲ್ವಲ್ಲ. ಸೊ ಹೆಂಗಿದ್ರು ಇಂಡಿಯನ್ ಮೈಂಡ್ ಅಲ್ವಾ. ಸೊ ಅದಕ್ಕೋಸ್ಕರ ಸೊ ನಾಲೆಜ್ನ ಡೆವಲಪ್ ಮಾಡ್ಕೊಳ್ಳೋ ಅಂದ್ಬಿಟ್ಟು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಇದೇ ಥರ ನಿಮ್ಗೆ ಏನಾದ್ರು ಟಾಪಿಕ್ ಬೇಕಂದ್ರೆ ಕಮೆಂಟಲ್ಲಿ ನೇಮ್ ಮಾಡಿ. ಸೊ ಇದೇ ಥರ ಇನ್ನೊಂದು ಟಾಪಿಕಲ್ಲಿ ಬಂದು ನಿಮ್ಮನ್ನ ಮೀಟ್ ಮಾಡ್ತೀನಿ. ಸೊ ಅಂಟಿಲ್ ದೆನ್ ಬೈ ಫ್ರಮ್ ಸರವಣ ಆ್ಯಂಡ್ ದಿಸ್ ಇಸ್ ಕಂಗ್ಲಿಷ್ ಟಾಕ್ ಟುಡೇ.